ನಾನು ಸಂಗೀತ ಕ್ಲಾಸ್ಗೆ ಹೋಗಿ ಬರ್ತೀನಿ. ಅಮ್ಮ ಯಾಕೆ? ಅತ್ತೆ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳು. ಸರಿ, ಕಾಫಿ ಕೊಡ್ತೀನಿ, ಕುಡ್ಕೊಂಡ್ಬಿಟ್ಟು ಹೋಗು. ಅಮ್ಮ ಬೇಡಮ್ಮ, ಅಲ್ಲಿ ಹೋಗಿದ ತಕ್ಷಣ ಅಕ್ಕ ನನಗೆ ಕಾಫಿ ಕೊಟ್ಬಿಡ್ತಾರೆ. ಸರಿ, ತಿಂಡಿ ತಿಂದ್ಮೇಲೆ ನಿನಗೆ ಕಾಫಿ ಕುಡಿಯೋ ಅಭ್ಯಾಸ ಇದೆ ತಾನೆ? ಚೂರು ಕೊಡ್ತೀನಿ, ಕುಡ್ಕೊಂಡು ಹೋಗು. ಅಲ್ಲಿ ಹೋದ್ಮೇಲೆ ಅಲ್ಲೂ ಕುಡಿಯಂತ, ಆಯ್ತಾ? ತರ್ತೀನಿ ನೀರು. ಹಲೋ ಅಕ್ಕ. ಅಕ್ಕನಾ? ಯಾರು ಮಾತಾಡ್ತಿರೋದು? ನೀನು ಗೀತಾ ಅಲ್ವಾ? ಸಂಗೀತ ಅಲ್ವಾ ಮಾತಾಡ್ತಿರೋದು? ಹೌದು. ನಾನು ಸಂಗೀತ. ರೂಪ, ಅಪರೂಪ ಮಾತಾಡ್ತಿರೋದು. ಓಹ್, ಅಪರೂಪ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿಲ್ಲದೆ ಇರ್ತೀನ? ಅಕ್ಕನ ಆಶೀರ್ವಾದ ಇದ್ಮೇಲೆ ತುಂಬಾ ಚೆನ್ನಾಗಿರ್ತೀನಿ ಸಂಗೀತ. ಅಕ್ಕನ ಆಶೀರ್ವಾದನಾ? ಹೌದು ಸಂಗೀತ, ನಿಮ್ಮಮ್ಮ ನನಗೆ ಅಕ್ಕ ಇದ್ದ ಹಾಗಲ್ವಾ? ತಿಂಡಿ ಆಯ್ತಮ್ಮ ಸಂಗೀತ? ಆಯ್ತು, ಈಗ ಸಂಗೀತ ಕ್ಲಾಸಿಗೆ ಹೊರಟಿದ್ದೀನಿ. ಓ, ಸಂಗೀತ ಅಂದ್ರೆ ನನ್ನ ತಮ್ಮಂಗೆ ತುಂಬಾ ಇಷ್ಟ, ಪ್ರಾಣನೇ ಬಿಡ್ತಾನೆ. ಒಂದ್ಸಲ ಅವ್ರನ್ನ ಮನೆ ಕರ್ಕೊಂಡು ಬನ್ನಿ. ಕಾಲ ಕೂಡ ಬಂದಿದೆ, ನಿಮ್ಮಂತ ಒಳ್ಳೆ ಫ್ಯಾಮಿಲಿ ನಮಗ್ ಪರಿಚಯ ಆಗಿದೆ, ಕರ್ಕೊಂಡು ಬರ್ದೇ ಇರ್ತೀನಾ? ಡಾಕ್ಟ್ರು ಏನ್ ಮಾಡ್ತಾ ಇದ್ದಾರೆ ಸಂಗೀತ? ಅಪ್ಪ ಕ್ಲಿನಿಕ್ ಹೋಗಾಯ್ತು. ಅಕ್ಕ? ಅಮ್ಮನಾ ಬೇಡ ಅಂದ್ರೂ ನನಗೆ ಕಾಫಿ ಮಾಡ್ಕೊಂಡು ಬರಕ್ ಹೋಗಿದ್ದಾರೆ. ಬಂದ್ರು ಇರಿ, ಫೋನ್ ಕೊಟ್ಟೆ. ಅಪರೂಪ. ಹಲೋ ಅಕ್ಕ? ಹ್ಞೂ ಅಪರೂಪ, ಹೇಗಿದ್ದೀರಾ? ಹೋಗಿ ಅಕ್ಕ, ಹೋಗಿ ಬನ್ನಿ ಅಂತ ಮಾತಾಡಿಸ್ಬಾರ್ದು, ಹೋಗು ಬಾ ಅಂತ ಮಾತಾಡ್ಬೇಕು. ನಾನ್ ನಿಮ್ ತಂಗಿ ಅಲ್ವಾ? ತಿಂಡಿ ಆಯ್ತಾ ಅಕ್ಕ? ಆಯ್ತು ರೂಪ. ನಂದು ತಿಂಡಿ? ನಂದು ತಿಂಡಿನ? ನಂದು ತಿಂಡಿ ಆಯ್ತು ಅಂದೆ ಅಕ್ಕ. ಆಮೇಲೆ ಅಕ್ಕ, ಇವತ್ತು ನೀವು ನಮ್ಮ ಮನೆಗೆ ಬರ್ಬೇಕು. ರೂಪ, ಅದು ಇವತ್ತಾ? ಪ್ಲೀಸ್ ಅಕ್ಕ, ಇಲ್ಲ ಅನ್ಬೇಡಿ, ನನಗೆ ನಿಮ್ಮನ್ನು ನೋಡ್ಬೇಕು ಅನ್ನಿಸ್ತಾ ಇದೆ. ನಾನ್ ಬರೋಣ ಅಂದ್ರೆ ಮನೇಲಿ ತುಂಬಾ ಕೆಲಸ. ಬನ್ನಿ ಅಕ್ಕ. ಸರಿ, ಬರ್ತೀನಿ. ನೀನು ಇಷ್ಟೊಂದು ಪ್ರೀತಿಯಿಂದ ಕರಿತಾ ಇದೀಯಾ, ಇಲ್ಲ ಅಂತ ಹೇಗೆ ಹೇಳಿ? ಇಲ್ಲ ಅನ್ನೋ ಹಾಗೆ ಇಲ್ಲ, ನನ್ನ ಆಸೆಗಳನ್ನೆಲ್ಲ ನೀವು ನೆರವೇರಿಸಲೇಬೇಕು. ಯಾಕೆಂದ್ರೆ ನಾನು ನಿಮ್ಮ ತಂಗಿ ಇದ್ದಾಗಲ್ವಾ? ಇದ್ದ ಹಾಗೆ ಅಲ್ಲ, ನನ್ನ ತಂಗಿನೇ. ಸರಿ, ಮಧ್ಯಾಹ್ನ ನಿಮ್ಮ ಮನೆಗೆ ಬರ್ತೀನಿ, ಸರಿನಾ? ಸರಿ ಅಕ್ಕ, ನೀವು ಬರೋದನ್ನೇ ಕಾಯ್ತಾ ಇರ್ತೀನಿ. ಬಾಯ್ ಅಕ್ಕ. ಬಾಯ್. ಅವ್ರು ನಿನ್ನನ್ನು ತುಂಬಾ ಹಚ್ಕೊಂಡಿದಾರಲ್ಲ? ಹೌದಪ್ಪ, ನಾನು ಅಂದ್ರೆ ಪ್ರಾಣ. ಮಧ್ಯಾಹ್ನ ಮನೆಗೆ ಬರಕ್ಕೆ ಹೇಳಿದಾಳೆ. ಹೋಗ್ಬಿಟ್ ಬಾಮ್ಮ, ಪಾಪ ಅಷ್ಟು ಪ್ರೀತಿಯಿಂದ ಕರೀತಾ ಇದಾರೆ. ಸರಿ. ಅಮ್ಮ, ಒಂದ್ ವಿಷಯ ಹೇಳೋದನ್ನೇ ಮರ್ತ್ಬಿಟ್ಟೆ. ಅದು ದೊಡ್ಡಪ್ಪ, ದೊಡ್ಡಮ್ಮ, ನಂದಿನಿ, ಭದ್ರಣ್ಣ ಎಲ್ಲ ನಾಡಿದ್ ಮನೆಗೆ ಬರ್ತಾ ಇದ್ದಾರೆ. ಹೌದಾ? ನೀನು ದೇವಸ್ಥಾನಕ್ಕೆ ಹೋಗಿದ್ದೆ, ಆಗ ಫೋನ್ ಮಾಡಿದ್ರು, ಹೇಳೋದ್ ಮರ್ತ್ಬಿಟ್ಟೆ. ಪರವಾಗಿಲ್ಲ ಕಣೆ, ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಅವ್ರನ್ನೆಲ್ಲ ನೋಡಿ ಎಷ್ಟು ದಿನ ಆಯ್ತು. ಈ ಸರಿ ಅವ್ರು ಬರ್ಲಿ, ಎಂಗೇಜ್ಮೆಂಟ್ ಮುಗಿಯೋವರೆಗೂ ಅವ್ರನ್ನ ಕಳ್ಸೋದೇ ಇಲ್ಲ. ಇಲ್ಲೇ ಉಳಿಸ್ಕೊಂಡ್ ಬಿಡೋಣ. ಸರಿ. ಓಕೆ ಅಮ್ಮ, ನಂಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಬಾಯ್. ಆಯ್ತು. ಆ ಶಾರದಾ ಪ್ರಾಣ ನನ್ನ ಕೈಲಿದೆ, ಅದನ್ನ ತೆಗಿಯೋ ಕಾಲ ಬಂದೇ ಬರುತ್ತೆ. ಆಮೇಲೆ ಆ ನಂದಕುಮಾರ್ ಮನೆಗೆ ನಾನೇ ಮಹಾರಾಣಿ, ನೀನೇ ಯುವರಾಜ. ಅಂದ್ರೆ ನನ್ನಂತ ಅಬ್ಬೆ ಪಾರಿನ ಮದುವೆ ಆಗಕ್ಕೆ ನಿಮ್ಮ ಮನೇಲಿ ನಿಂಗೆ ಒಪ್ಸೋ ಕಾನ್ಫಿಡೆನ್ಸ್ ಇದೆ ಅಂತ ಆಯ್ತು. ಖಂಡಿತವಾಗ್ಲೂ ಇದೆ, ಒಪ್ಪಿಸ್ತೀನಿ. ಸಿತಾರ, ಈ ಮದುವೆ ವಿಚಾರದಲ್ಲಿ ಮಾತ್ರ ಮನೆಯವ್ರನ್ನೆಲ್ಲ ನಂಬ್ಕೊಂಡು ಓವರ್ ಕಾನ್ಫಿಡೆಂಟ್ ಆಗಿ ಇರಬಾರ್ದು. ಅಂದ್ರೆ
ನಮ್ಮ ಮನೆಯವ್ರು ಒಪ್ಕೋತಾರೋ ಇಲ್ವೋ ಅನ್ನೋ ಅನುಮಾನ ನಿಂಗೆ ಅಲ್ವಾ? ಹೌದು ಸಿತಾರ, ಪ್ರೀತಿಸೋರ್ ಮನಸ್ಸಲ್ಲಿ ಒಂದಾಗ್ತೀವಿ ಅನ್ನೋ ನಂಬಿಕೆ, ಮನೇಲಿ ಒಪ್ತಾರೆ ಅನ್ನೋ ನಂಬಿಕೆ ಇದ್ದೇ ಇರುತ್ತೆ. ಆದರೆ ಮನೇಲಿ ಈ ವಿಷಯ ಪ್ರಸ್ತಾಪ ಆದಾಗಲೇ ರಿಸಲ್ಟ್ ಏನು ಅಂತ ಗೊತ್ತಾಗೋದು. ಎಂತೆಂಥವ್ರ ಜೀವನದಲ್ಲಿ ಏನೇನೆಲ್ಲ ಆಗಿದೆ ನಿನಗೆ ಗೊತ್ತಾ? ಏ ಹುಚ್ಚ, ಯಾವಾಗಲೂ ಅಷ್ಟೆ, ನೆಗೆಟಿವ್ ಆಗಿರೋದನ್ನ ಎಕ್ಸಾಂಪಲ್ಸ್ ಆಗಿ ತಗೋಬಾರ್ದು. ಪಾಸಿಟಿವ್ ಆಗಿ ಪ್ರೀತಿಸಿ ಮದುವೆ ಆಗಿ ಸಂತೋಷವಾಗಿ ಸಂಸಾರ ಮಾಡ್ತಿರ್ತಾರಲ್ಲ ಅಂಥವ್ರ ಎಕ್ಸಾಂಪಲ್ಸ್ ತಗೋಬೇಕು. ಅಂತ ಎಷ್ಟೋ ಫ್ಯಾಮಿಲಿಗಳು ನಮ್ಮ ಸುತ್ತಮುತ್ತನೇ ಇದ್ದಾರೆ. ಅವರೆಲ್ಲ ಎಷ್ಟು ಸಂತೋಷವಾಗಿ ಸಂಸಾರ ಮಾಡ್ತಾ ಇದ್ದಾರೆ ಗೊತ್ತಾ? ಲವ್ ಮಾಡಿದ್ಮೇಲೆ ಎಲ್ಲಾರ ಮನೆಯವರು ಅದಕ್ಕೆ ವಿರೋಧ ಮಾಡೇ ಮಾಡ್ತಾರೆ. ನೀನ್ ಲವ್ ಮಾಡಿದ್ಯಾ, ಹೋಗಿ ಅವನನ್ನೇ ಮದ್ವೆ ಆಗು ಅಂತ ಹೇಳ್ತಾರೆ ಅನ್ಕೊಂಡಿದ್ಯಾ? ಇಲ್ಲ ಕಣೋ, ಪೇರೆಂಟ್ಸ್ಗೆ ನಾವೇ ನಿಧಾನಕ್ಕೆ ಹೇಳಿ ಕನ್ವಿನ್ಸ್ ಮಾಡಬೇಕು. ಆ ಪ್ರಯತ್ನದಲ್ಲೇ ಮೇಡಮ್ ನಿಮಗೆ ಗೆಲುವು ಸಿಗುತ್ತಾ ಅಂತ ಕೇಳ್ತಾ ಇರೋದು. ಖಂಡಿತವಾಗ್ಲೂ ಒಪ್ಕೋತಾರೆ. ಈ ಪ್ರೀತಿ ವಿಷಯನೇ ತಗೋ. ಪ್ರೀತಿ ಶುರುವಾಗಕ್ ಮುಂಚೆ ಅವಳು ಹೇಗೋ ಅವನ್ ಹೇಗೋ ಅಂತ ಪ್ರೇಮಿಗಳು ಹೆದರ್ಕೋತಾರೆ. ಪ್ರೀತಿ ಶುರು ಆದ್ಮೇಲೆ ಪ್ರೀತಿ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗತ್ತು. ಹಾಗೆ ಪೇರೆಂಟ್ಸು ಸಂತೋಷ್ ಮೊದ್ಲು ಹುಡುಗ ಹೇಗೋ ಹುಡುಗಿ ಹೇಗೋ ಅಂತ ಹೆದರ್ಕೋತಾರೆ. ನಮ್ ಪ್ರೀತಿ ಏನು ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಖಂಡಿತವಾಗ್ಲೂ ಒಪ್ಕೋತಾರೆ ಕಣೋ. ಪೂಜೆ ಸರಿಯಾಗಿ ಮಾಡ್ತಾ ಇದ್ರೆ ಆ ದೇವ್ರೇ ವರ ಕೊಡಲ್ವಂತೆ. ಅಂಥದ್ರಲ್ಲಿ ಸರಿಯಾಗಿ ಕನ್ವಿನ್ಸ್ ಮಾಡ್ತಾ ಇದ್ರೆ ಪೇರೆಂಟ್ಸ್ ಒಪ್ಕೋತಾರೆ ಅನ್ಕೊಂಡಿದ್ಯಾ? ಎಲ್ಲ ನಮ್ ಕೈಲೇ ಇರುತ್ತೆ ಸಂತೋಷ್. ನಾವು ಮಾತಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಮಮ್ಮಿ ಡ್ಯಾಡಿ ಅಕ್ಕನ್ಗೆ ಪ್ರೀತಿ ಬೆಲೆ ಚೆನ್ನಾಗಿ ಗೊತ್ತಿದೆ. ಎಲ್ಲರ ಅಪ್ಪ ಅಮ್ಮಂದ್ರು ಹೇಗೆ ಹೆದರ್ಕೋತಾರೋ ಅವರು ಪ್ರಾರಂಭದಲ್ಲಿ ಹೆದರ್ಕೋತಾರೆ. ನಮ್ಮಿಬ್ಬರ ಬಗ್ಗೆ ಗೊತ್ತಾದ್ಮೇಲೆ ಖಂಡಿತವಾಗ್ಲೂ ಒಪ್ಕೋತಾರೆ. ಆ ನಂಬಿಕೆ ನಂಗಿದೆ. ಆದ್ರೆ ನನ್ಗೇನೋ ನಿಮ್ಮನೆಯವ್ರ ಮೇಲೆ ಡೌಟ್. ನಮ್ಮನೆಯವ್ರ ಬಗ್ಗೆನಾ? ಹೌದು. ನಾವ್ ಯಾವ್ದು ಸುಲಭ ಅನ್ಕೋತೀವೋ ಅದೇ ತುಂಬಾ ಕಷ್ಟ ಆಗೋದು. ಅದಕ್ಕೆ ಈಗ ನೀನೊಂದು ಕೆಲಸ ಮಾಡ್ಬೇಕು. ಅದೇನು ಅಂತ ಹೇಳು, ಚಿಟ್ಕೆ ಹೊಡೆಯೋದ್ರೊಳಗೆ ಮಾಡ್ಬಿಡ್ತೀನಿ. ಹಾಗಿದ್ರೆ ನಿಮ್ಮ ಅಪ್ಪ ಅಮ್ಮನ ನನಗೊಂದ್ಸತಿ ಮೀಟ್ ಮಾಡಿಸ್ಬೇಕು. ಅವ್ರ ಮನ್ಸು ಎಂಥದ್ದು, ಅವ್ರು ಹೇಗೆ ಅಂತ ನಾನು ತಿಳ್ಕೊಬೇಕು. ಮೀಟಾ? ನಿಮ್ಮ ಅಪ್ಪ ಅಮ್ಮಂಗೆ ನಾನು ನಿನ್ನ ಮದುವೆ ಆಗೋ ಹುಡುಗಿ ಅಂತ ಏನು ಪರಿಚಯ ಮಾಡಿಸ್ಕೊಡ್ಬೇಡ. ಸುಮ್ಮನೆ ಫ್ರೆಂಡ್ ಅಂತ ಹೇಳಿ ಪರಿಚಯ ಮಾಡಿಸ್ಕೊಡು. ಅವ್ರು ಏನು ಅಂತ ನಾನು ತಿಳ್ಕೊಬೇಕು ತಾನೆ. ಆಗ್ಲೇ ನನ್ನ ಮನ್ಸಿಗೆ ಸಮಾಧಾನ ಆಗೋದು. ಏನನ್ಕೊಂಡ್ಬಿಟ್ಟಿದ್ಯಾ ನನ್ನನ್ನ? ಈ ರೀತಿ ಎಲ್ಲ ಸುಳ್ಳು ಹೇಳಿ ನಿನ್ನ ನಮ್ಮಪ್ಪಂಗೆ ಪರಿಚಯ ಮಾಡ್ಕೊಡ್ಬೇಕಾ? ಇವಳೇ ನಾನು ಮದುವೆ ಆಗ್ತಾರೋ ಹುಡುಗಿ ಅಂತ ಧೈರ್ಯವಾಗಿ ಅವ್ರಿಗೆ ಪರಿಚಯ ಮಾಡ್ಕೊಡ್ತೀನಿ. ಆಗ ಅವ್ರೇನ್ ಮಾಡ್ತಾರೆ? ಯಾವನಿಗೆ ಗೊತ್ತು? ಏನಂದೆ? ಅದೇ ನನ್ನ ಮುದ್ದಿನ ಸೊಸೆ ಅಂತ ಅಪ್ಪಿ ಮುದ್ದಾಡ್ತಾರೆ. ಹೌದೇನೋ? ಹಾಗಿದ್ರೆ ನಾಳೆನೆ ನನ್ನನ್ನ ನಿಮ್ ಹಳ್ಳಿಗೆ ಕರ್ಕೊಂಡು ಹೋಗ್ಬೇಕು, ಸರಿನಾ? ನಾಳೆನಾ? ನಾಳೆನೆ. ನಾಳೆ ಆಗೋದಿಲ್ಲ. ಯಾಕೋ? ಯಾಕೆ ಅಂದ್ರೆ ಅವರು ಕಾಶಿಗೆ ಹೋಗಿದ್ದಾರಾ? ಹಾ ಹೌದು, ಕಾಶಿಗೆ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನಿನ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಸರಿ, ಹೋಗ್ಲಿ ಬಿಡು. ಹೊರಡೋಣ ಈಗ? ಹಾ ಸರಿ, ಬಾ. ಬಾ.
ದೇವ್ರೆ, ನಾನು ಅನ್ಕೊಂಡಿರೋ ವ್ರತನ ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಅದು ನನ್ನ ಸಂಗೀತಗೋಸ್ಕರ. ದಯವಿಟ್ಟು ಕ್ಷಮಿಸ್ಬಿಡು ದೇವ್ರೆ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಮಂಗಳ ನೀರಾಜನಂ ಧರುಷಯಾಮಿ ಪುಷ್ಪಾಣಿಂ ಸಮರ್ಪಯಾಮಿ. ಕಾಫಿ. ಸಂಗೀತ, ಕುತ್ಕೊಮ್ಮ. ನೀನ್ ನಮ್ಮನೆ ಕಾಲಿಟ್ರೆ ನಮ್ಮನೆಗೆ ಒಂದ್ ಕಳೆ ಬಂದ ಹಾಗೆ ಕಣೆ. ನಮ್ ಸೊಸೆ ಕಾಲ್ಗುಣನೇ ಹಾಗೆ ಸರಸ್ವತಿ. ಅಯ್ಯೋ, ನೀವಿಬ್ರು ತುಂಬಾ ಹೊಗಳ್ತಾ ಇದ್ದೀರಾ ನನ್ನನ್ನ. ಇದು ಹೊಗಳಿಕೆ ಅಲ್ಲಮ್ಮ ಸಂಗೀತ, ಇರೋ ವಾಸ್ತವ. ಸಂಗೀತ, ಇವತ್ತು ನಮ್ಮನೇಲಿ ನಿನ್ಗೆ ಇಷ್ಟವಾದ ತಿಂಡಿ ಮಾಡಿದ್ದೀನಿ. ಏನ್ ಗೊತ್ತಾ? ಕೇಸರಿ ಬಾತು, ಉಪ್ಪಿಟ್ಟು. ಬಾ ತಿನ್ನುವಂತೆ. ಅಮ್ಮ ಇಲ್ಲ, ನಾನು ಮನೇಲಿ ತಿಂಡಿ ತಿನ್ಕೊಂಡೇ ಬಂದೆ. ನನ್ಗೆ ಅದೆಲ್ಲ ಗೊತ್ತಿಲ್ಲ. ನಮ್ ಜೊತೆಲಿ ಕುತ್ಕೊಂಡು ನಿನ್ ತಿಂಡಿ ತಿನ್ಲೇಬೇಕು. ಬಾ. ಸರಿ. ಹೌದು, ರಘು ಎಲ್ಲಿ ಕಾಣ್ತಿಲ್ಲ? ಓಹೋ, ಅಮ್ಮ ಅವ್ರಿಗೆ ಬಾವಿ ಗಂಡನ ಜೊತೆ ಕೂತ್ಕೊಂಡು ತಿಂಡಿ ತಿನ್ನೋ ಬೈಕೆನಾ? ಹೋಗಿ ಅಮ್ಮ. ಅವನು ದೇವಸ್ಥಾನಕ್ಕೆ ಹೋಗಿದ್ದಾನೆ, ಇನ್ನೇನ್ ಬಂದ್ಬಿಡ್ತಾನೆ. ಬಂದಾಯ್ತು. ಅಮ್ಮ ತಗೊಳಮ್ಮ ಪ್ರಸಾದ. ದೇವ್ರು ಒಳ್ಳೇದು ಮಾಡ್ಲಿಯಪ್ಪ. ಆ ದೇವ್ರಿಗೆ ಕೊಟ್ಟಿರೋ ಮಾತನ್ನ ವಾಪಸ್ ಪಡೆಯೋದಕ್ಕೆ, ನಿನಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ದೇವಸ್ಥಾನಕ್ಕೆ ಹೋಗಿದೆ ಸಂಗೀತ. ಅರ್ಥ ಆಗ್ಲಿಲ್ಲ. ವ್ರತನ ಮುಂದುವರ್ಸೋದಿಲ್ಲ ಅಂತ ನಿನ್ಗೆ ಮಾತು ಕೊಟ್ಟಿದ್ನಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಉರುಳು ಸೇವೆ ಮಾಡಿ ಸಂಗೀತಗೋಸ್ಕರ ಈ ವ್ರತನ ಅರ್ಧಕ್ಕೆ ನಿಲ್ಲಿಸ್ತಾ ಇದೀನಿ ದೇವ್ರೆ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಕೇಳ್ಕೊಬಂದೆ. ಈಗ ನಿನ್ ಮನ್ಸಲ್ಲಿ ಯಾವ ಆತಂಕನೂ ಇಲ್ಲ ತಾನೆ? ಇಲ್ಲ ಸಂಗೀತ, ನಮ್ಮ ಮದುವೆ ನಡೆದೇ ನಡೆಯುತ್ತೆ. ಯಾಕಂದ್ರೆ ಈ ನಿರ್ಧಾರ ಸ್ವರ್ಗದಲ್ಲೇ ಆಗೋಗಿದೆ. ಏನ್ ಸರ್, ತುಂಬಾ ಖುಷಿಯಾಗಿದ್ದೀರಾ? ಯಾಕೆ? ನಾವು ಖುಷಿಯಾಗಿರೋದನ್ನ ನೋಡಿ ನಿಮಗೆ ದುಃಖ ಆಗ್ತಿದ್ಯಾ? ದುಃಖ ಆಗದೆ ಇರುತ್ತೇನೋ ಇಡಿಯಟ್. ಏಯ್, ಯಾರೇ ನೀನು? ನನ್ ಗಂಡಂಗೆ ಯಾಕೆ ಹೊಡಿತಾ ಇದ್ಯಾ? ಇವನು ನಿನ್ ಗಂಡ ಆಗಕ್ ಮುಂಚೆ ನನ್ ಫ್ರೆಂಡ್ ಲವರ್, ಅದಕ್ಕೆ ಹೊಡಿತಾ ಇದ್ದೀನಿ. ರೀ, ನಿಮ್ಗೆ ತಲೆಗೆಲ್ಲ ಕೆಟ್ಟಿದ್ಯಾ? ಯಾರು ನಿಮ್ ಫ್ರೆಂಡು? ಯಾವ ಅವಳು? ಈಗ್ಲಾದ್ರೂ ಗೊತ್ತಾಯ್ತಾ ಇವಳು ಯಾರು ಅಂತ? ಪ್ರೀತಿ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ದಿರೋ ನಿಮ್ಮಂಥವ್ರು ಯಾಕೋ ಪ್ರೀತಿ ಮಾಡ್ತೀರಾ? ಹೇಳ್ತಿರೋದು ನಿಜಾನಾ? ನಿಜಾನೇ ಮೇಡಮ್. ಇವನು ನಿಮ್ಮನ್ನ ಮದ್ವೆ ಆಗಕ್ ಮುಂಚೆ ಇವಳನ್ನ ಪ್ರೀತಿಸ್ತಾ ಇದ್ದ. ಇವಳನ್ನೇ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದ. ಆಮೇಲೆ ಆಸ್ತಿ ಅಂತಸ್ತಿಗೆ ಆಸೆ ಪಟ್ಟು ನಿಮ್ಮನ್ನ ಮದ್ವೆ ಆದ. ಮತ್ತೆ ನನ್ನ ಜೀವನದಲ್ಲಿ ನೀನೇ ಮೊದಲನೇ ಹೆಣ್ಣು, ನೀನೇ ಕೊನೆ ಹೆಣ್ಣು ಅಂತ ಹೇಳಿದ್ರಿ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ನೀನೀಗ ಇವನ್ ಕೆನ್ನೆಗೆ ಹೊಡಿಬೇಕು. ಏನೇ ನೋಡ್ತಾ ನಿಂತ್ಬಿಟ್ಟೆ? ಮಾಡ್ಸು. ನೋಸಿತಾರ ಪ್ರೀತಿಸಿದವ್ರ ಕೆನ್ನೆ ಹೊಡಿಯಕ್ ನನ್ನಿಂದ ಆಗಲ್ಲ. ನೋಡಿದ್ಯಾ? ಇದು ಇದು ನಿಜವಾದ ಪ್ರೀತಿ ಅಂದ್ರೆ. ಯಾಕೆ ನಿಮ್ಮಂತ ಹುಡುಗರಿಗೆ ಇದೆಲ್ಲ ಅರ್ಥ ಆಗಲ್ಲ? ಪವಿತ್ರವಾದ ಪ್ರೀತಿಗೆ ಮೋಸ ಮಾಡೋದು ಒಂದೇ, ಹೆತ್ತ ತಾಯಿಗೆ ಮೋಸ ಮಾಡೋದು ಒಂದೇ ಕಣೋ. ನನ್ನ ಫ್ರೆಂಡ್ಗೆ ಮೋಸ ಮಾಡಿದ ಹಾಗೇನೆ ನಿನ್ ಹೆಂಡತಿಗೂ ಮೋಸ ಮಾಡೋದಕ್ಕೆ ಹೋಗ್ಬೇಡ. ಇಲ್ಲ ಮೇಡಮ್. ಬಿಂದು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಬಿಂದು. ನೀವ್ ಯಾವತ್ತಿದ್ರೂ ಚೆನ್ನಾಗಿರ್ಬೇಕು. ಸಿತಾರ, ಕಮ್ಮಿಲ್ಗೋ ಬಾರೆ. ನಮಸ್ಕಾರಪ್ಪ, ಎಲ್ಲ ಚೆನ್ನಾಗಿದ್ದೀರಾ? ನಿನ್ನೆ ಪುರಂದರದಾಸರ ಕೀರ್ತನೆ ಹೇಳ್ಕೊಡ್ತಾ ಇದ್ದೆ ಅಲ್ವಾ? ತೋಳು ತೋಳು ರಂಗ ತೋಳನ್ನಾಡಿ ಅಭ್ಯಾಸ ಮಾಡಿದ್ದೀರಾ? ರೀ, ನೀರು ತಗೊಳ್ಳಿ.
ಕ್ಲಾಸ್ ಪ್ರಾರಂಭ ಆಯ್ತು, ರಘು ಕಾಣಿಸ್ತಾ ಇಲ್ಲ. ರೇಷನ್ ತರಕ್ ಹೋಗಿದ್ದಾನ್ರಿ, ಬರ್ತಾನೆ. ಇವತ್ತೊಂದ್ಸಲ ಅಭ್ಯಾಸ ಮಾಡೋಣ ಚೆನ್ನಾಗಿ. ತೋಳು ತೋಳು ರಂಗ ತೋಳನ್ನಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಬಸವ, ಕೂತ್ಕೋ ಕೂತ್ಕೋ. ಯಾಕೆ ಇವತ್ತು ಲೇಟು? ಮಠ ಸಾರಿಸಿ ಗುಡಿಸಿ ಬರೋದಕ್ಕೆ ಲೇಟ್ ಆಯಿತು ಗುರುಗಳೇ, ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲಪ್ಪ, ನೀನು ಮಾಡಿ ಬಂದಿರೋದು ಪುಣ್ಯದ ಕೆಲಸ. ಈಗಿನ ಕಾಲದಲ್ಲೂ ನಿನ್ನಂಥ ಹುಡುಗರಿದಾರಲ್ಲ, ಅದಕ್ಕೆ ಸಂತೋಷ ಪಡಬೇಕು. ಗುರುಗಳೇ, ನೀವು ನನ್ನ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ನನ್ನ ಜನ್ಮ ಸಾರ್ಥಕ ಆಯಿತು ಗುರುಗಳೇ. ಇಷ್ಟು ಚಿಕ್ಕ ವಯಸ್ಸಿಗೆ ಎಂಥ ದೊಡ್ಡ ಗುಣ. ನನ್ನ ಗುಣ ಏನು ಅಂತ ನಿಮಗೆ ಗೊತ್ತಾದರೆ ನಿಮ್ಮ ಕಂಠದಿಂದ ಬರೋ ಸಂಗೀತ ನಿಂತೋಗುತ್ತೆ ಗುರುಗಳೇ. ನಿನ್ನೆ ಹೇಳ್ಕೊಟ್ಟ ರಾಗನ ಅಭ್ಯಾಸ ಮಾಡ್ಕೊಂಡು ಬಂದಿದ್ಯಾ? ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ ಗುರುಗಳೇ. ಮಹೇಶ್ ಬಸವ, ಶ್ರದ್ಧೆ ಅನ್ನೋದು ನಿನ್ನಲ್ಲಿ ಬೆಟ್ಟದಷ್ಟಿದೆ. ನಿನ್ನೆ ಹೇಳ್ಕೊಟ್ಟಿದ್ನಲ್ಲ ರಾಗ, ಒಂದ್ಸಲ ಹಾಡ್ತೀಯಪ್ಪ? ಅಮ್ಮ, ಹೇಗಿತ್ತಮ್ಮ ನನ್ನ ರಾಗ? ಹೋದ ಜೀವ ಬಂದಾಗಾಯ್ತಪ್ಪ. ನೂರಾರು ಟ್ರೈನ್ಗಳು ನನ್ನ ಕಣ್ಣು ಮುಂದೆ ಒಂದೇ ಸಲ ಪಾಸ್ ಆದಾಗಾಯ್ತಪ್ಪ. ನಾವಷ್ಟೇ ಅಲ್ಲಪ್ಪ, ಒಂದು ಕ್ಷಣ ಇಡೀ ಮನೆನೇ ಅಲಗಾಡ್ ಹೋಯ್ತು. ನಾನು ಹಾಡೋ ರಾಗಕ್ಕೆ ಅಂತ ಶಕ್ತಿ ಇದೆ ತಾಯಿ. ಬಸವ, ಈ ರೀತಿ ಹಾಡೋದನ್ನ ಇಡೀ ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅಭ್ಯಾಸ ಮಾಡಿದ್ದೀನಿ ನೀನು? ಹೌದು ಗುರುಗಳೇ. ಇನ್ಮೇಲೆ ಈ ರೀತಿ ಹಾಡಬೇಡಪ್ಪ. ಯಾಕೆ ತಾಯಿ? ಯಾಕೆ ಅಂದ್ರೆ ಈ ನಿನ್ನ ರಾಗನ ಕೇಳೋ ಶಕ್ತಿ ಆಗ್ಲಿ ಸಹನೆ ಆಗ್ಲಿ ನಮಗಿಲ್ಲಪ್ಪ. ಸರಸ್ವತಿ, ಪ್ರಾರಂಭ ಅಷ್ಟೇ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಬಿಡು. ಪ್ರಾರಂಭದಲ್ಲೇ ಹೀಗೆ, ಹೋಗ್ತಾ ಹೋಗ್ತಾ ಇನ್ ಹೇಗೋ ಏನೋ. ಗುರುಗಳೇ, ನಂದೊಂದು ಬೇಡಿಕೆ ಗುರುಗಳೇ. ಏನ್ ಬಸವ? ಸಂಗೀತ ಸ್ಪರ್ಧೆಯಲ್ಲಿ ಹಾಡನ್ನ ಹಾಡಿ ಗಾನಕ್ಕೋಗಿಲೆ ಅಂತ ಬಿರುದು ತಗೊಂಡ್ರಲ್ಲ? ಹೌದು. ಅವರಿರೋ ಬ್ಯಾಚ್ಗೆ ನನ್ನನ್ನು ಹಾಕ್ತೀರಾ ಗುರುಗಳೇ? ಅಂಥವ್ರ ಜೊತೆನಲ್ಲಿದ್ರೆ ಸಂಗೀತನ ಬೇಗ ಕಲಿಬೋದು. ಹೂವಿನ ಜೊತೆನಲ್ಲಿ ನಾರು ಸ್ವರ್ಗಕ್ಕೆ ಹೋದಂತಾಗುತ್ತಲ್ಲ ಗುರುಗಳೇ. ಅದಕ್ಕೇನಂತೆ, ನಾಳಿಂದ ಆ ಬ್ಯಾಚ್ಗೆ ಬಾ. ಆ ಬ್ಯಾಚ್ ಆರಂಭ ಆಗೋದು ಬೆಳಿಗ್ಗೆ 10 ಗಂಟೆಗೆ. ಸರಿ ಗುರುಗಳೇ. ಸರಿಯಪ್ಪ, ನಾವು ದೇವ್ರನಾಮ ತೋಳು ತೋಳು ರಂಗ ಪ್ರಾಕ್ಟೀಸ್ ಮಾಡಬೇಕು. ರೆಡಿನಾ? ತೋಳು 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 ರಂಗ, ತೋಳು 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 ರಂಗ. ಹಾಡಿ. ತೋಳು 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 ರಂಗ, ತೋಳು 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 ರಂಗ, ತೋಳು 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 ರಂಗ, ತೋಳು 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 ರಂಗ. ಹಂಗಲ್ಲಪ್ಪ, ತೋಳು 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 ರಂಗ ತೋಳನ್ನಾಡೈ. ಅಣ್ಣ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು.